ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ಬನ್ನಿ, ಇವತ್ತು ಮುಂಜಾನೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ. ಇವಾಗ ಬೆಳಗ್ಗೆ ಮುಂಜಾನೆ 5 ಗಂಟೆ ಆಗಿದೆ. ನಾವು ಕುರಿ ವಾಕ್ ಮಾಡ್ಸೋಕೆ ಬಂದಿದ್ದೀವಿ. ಇದೇ ವಿಡಿಯೋ ಆಗಿರುತ್ತೆ, ಮತ್ತು ಪಾರಿವಾಳದ್ದು ಕೂಡ ತೋರಿಸ್ತೀವಿ. ಅದು ಇಷ್ಟು ದಿನ ಮಾಡಿಸಿಲ್ಲಲ್ಲ, ಹಂಗಾಗ್ಬಿಟ್ಟು ಭಕ್ತಿನೇ ಇಲ್ಲ. ನಮ್ಮ ಅದನ್ನೇ ಆಟ ಬರ್ತೀವಿ ನೋಡಿ. ನಾವು ಹಿಂದ್ಗಡೆ ಕೈ ಬಿಟ್ಕೊಂಡ್ಬಿಟ್ಟು ಮತ್ತು ಗಾಡಿಯಾಗ ವಾಕ್ ಮಾಡ್ಸೋದು ಜಾಸ್ತಿ, ಓಡಿಸೋದು. ಇದಕ್ಕಿನ್ನೂ ಇದಿಲ್ಲ, ಅಭ್ಯಾಸ ಇಲ್ಲ. ಅದಕ್ಕೋಸ್ಕರ ಹಂಗೆ ಕೈಯಾಗ ಹಿಡ್ಕೊಂಡು ಇದು ಮಾಡಿಸ್ತಾಯಿದ್ರು ನಮ್ಮ ಮನೆಯವರು. ಅಭ್ಯಾಸ ಇಲ್ಲದ್ರೆ ಹಿಂಗೆ ಮಾಡ್ಬೇಕ್ರಿ, ಇಲ್ಲಾಂದ್ರೆ ಯಾರಿಗಾದ್ರೂ ಗುದ್ದುಬಿಡುತ್ತೆ. ಇಲ್ಲಿ ನೋಡಿ, ಮತ್ತೆ ಮನೆ ಬಂದ ಮೇಲೆ ಕಾಳು ತಿನ್ನಿಸ್ತಾ ಇದ್ದೀವಿ ನಾವು. ಸ್ವಲ್ಪ ಹೊತ್ತು ರೆಸ್ಟ್ ಕೊಡ್ಬೇಕು ಅವಕ್ಕೆ. ವಾಕ್ ಮಾಡಿಸಿದ ಮೇಲೆ ಸಡನ್ನಾಗಿ ಮೇಯಿಸ್ಬಾರ್ದು. ಸ್ವಲ್ಪ ನೀರು ಕುಡಿಸಿ ರೆಸ್ಟ್ ಕೊಟ್ಟರೆ, ಮತ್ತು ನೀರು ಕೂಡ ದಮ್ ಕಟ್ಕೊಂಡು ಕುಡ್ಸೋಂಗಿಲ್ಲ. ಬರೀ ಉಳ್ಳಿ ಹಾಕಿದ್ವಿ ನೋಡಿರಿ ನಾವು. ಮೆಕ್ಕೆಜೋಳ ನುಚ್ಚು ಈಗ ಸೀಸನ್ ಇಲ್ಲೆಲ್ಲ ಸಿಗ್ತಿಲ್ಲ, ಮತ್ತು ಬರೀ ಉಳ್ಳಿ ಇದ್ವು, ಉಳ್ಳಿ ಹಾಕಿದ್ವಿ. ಒಂದು 3/4 kg ಅಷ್ಟು ಉಳ್ಳಿ ನೆನೆಸಿದೆ ನೋಡಿ. ಇನ್ನೇನು ನಮ್ಮ ಮನೆಯವ್ರು ತಿನ್ನಿಸ್ತಾ ಇದ್ದಾರೆ ಎಲೆ ಒಳಗೆ. ಅದು ಕೈಯಾಗ ತಿನ್ನಲಿಲ್ಲ ಅಂದರೆ ಎಲೆ ತಿನ್ನಿಸ್ತೀವಿ ರೀ. ಎಲೆಗೆ ಚೆನ್ನಾಗಿ ತಿಂತೈತದು ಕೈಗಿಂತ. ಅದು ರೂಢಿ, ಇದು ರೂಢಿ. ಅದು ಉಗುಳ್ತೈತಿ ಜಾಸ್ತಿ, ಹಂಗಾಗ್ಬಿಟ್ಟು ಎಲೆ ತಿನ್ನಿಸ್ತಾರೆ ನಮ್ಮ ಮನೆಯವ್ರು. ಎಲೆಗಾರು ಬೇಗ ಆಗುತ್ತೆ ಅಂತೇಳ್ಬಿಟ್ಟು. ಒಂದೊಂದು ಕುರಿ ಒಂದೊಂದು ಥರ ಇರ್ತಾವೆ ರೀ. ನೋಡೋಕ್ಕೆ ಸ್ನಾನ ಮಾಡಿಸ್ಬೇಕು, ಬಿಸಿಲೇ ಬಿದ್ದಿಲ್ಲ, ಸ್ನಾನ ಮಾಡಿಸ್ಬೇಕು ಒಂದಿನ. ಇದಕ್ಕೆ ಇಷ್ಟೊತ್ತಿಗೆ ಒಂದು 2-3 ಸತಿ ಮಾಡಿಸಿರ್ತಿದ್ವಿ. ಬಿಸಿಲು ಬೀಳಂಗಿಲ್ಲಲ್ಲ, ಅದಕ್ಕೋಸ್ಕರ ನಾವು ಮಾಡಿಸಿಲ್ಲ ನೋಡಿ. ಈ ರೀತಿ ಎಲೆಗೆ ತಿನ್ನಿಸ್ತಾರೆ ನಮ್ಮ ಮನೆಯವರು. ನೋಡಿ, ಎಲೆಗಾದರೆ ಇಷ್ಟೊಂದು ಕಾಳು ತಿಂತೈತಿ, ಕೈಯಾಗಾದರೆ ಸ್ವಲ್ಪ ಸ್ವಲ್ಪನೇ ತಿಂತೈತೆ ಅದು. ಇವಾಗ ನಮ್ಮ ಮಗ ನೋಡ್ರಿ ಬಿಸ್ಕೆಟ್ ತಿನ್ನಿಸ್ತದನ ಪಾರಿವಾಳದ್ದು ಮರಿಗೆ. ಅದು ಹೊಟ್ಟೆ ತುಂಬಿಲ್ಲ ಅಂತೇಳಿ ಬಿಸ್ಕೆಟ್ ತಿನ್ನಿಸ್ತದನ ನೋಡಿ. ಅದು ತಿಂತತೆ ಇಲ್ಲ ಏನೋ ಗೊತ್ತಿಲ್ಲ, ಫಸ್ಟ್ನೇ ಸರಿ ಟ್ರೈ ಮಾಡ್ತಾ ಇದ್ದಾನೆ. ಅರಪ್ಪಾಜಿ ಆದರೆ ತಿನ್ನಿಸ್ತಿತ್ತು. ಅರಪ್ಪಾಜಿ ನೀನೇ ತಿನ್ನಿಸಪ್ಪ ಅಂತ ಹೇಳೈತೆ, ಅದಕ್ಕೋಸ್ಕರ ಅವನೇ ತಿನ್ನಿಸ್ತಾ ಇದ್ದಾನೆ ಸ್ಕೂಲಿಂದ ಬಂದುಬಿಟ್ಟು ನೋಡಿ. ಮತ್ತೆ ಸಾಯಂಕಾಲ ನಾವು ವಿಡಿಯೋ ತೋರಿಸ್ತಿರೋದು ನಿಮಗೆ. ಸಾಯಂಕಾಲ ನನ್ನ ಮಗ ಸ್ಕೂಲಿಂದ ಬಂದುಬಿಟ್ಟು ಅರಪ್ಪಾಜಿ ಹೇಳಿತ್ತಂತೆ ಮುಂಜಾನೆ, ಅದಕ್ಕೆ ಸಾಯಂಕಾಲ ಬಂದು ಸ್ವಲ್ಪ ಬಿಸ್ಕೆಟ್ ತಿನ್ನಿಸಪ್ಪಿ ಪಾರಿವಾಳದ ಮರಿಗೆ ಅಂತೇಳಿ, ಅದಕ್ಕೆ ತಿನ್ನಿಸಕ್ಕೆ ಕೂತ್ಕೊಂಡಿದ್ದೇನೆ. ಅದು ಸಿರಿಂಜ್ ಒಳಗೆ ತಿನ್ಸಕ್ಕೆ ಟ್ರೈ ಮಾಡ್ತಾನೆ ಅವನು ನೋಡಿ. ಈ ರೀತಿ ಅದಕ್ಕೆ ಸಿರಿಂಜ್ ಒಳಗೆ ತಿನ್ನಿಸ್ತಾರೆ. ನಾವು ಆ ಥರ ಎಲ್ಲ ಪಾರಿವಾಳ ಸಾಕಿದಾಗೆ ಕಡಲೆಕಾಳು ನೆನೆಗೆ ಹಾಕ್ಬಿಟ್ಟು ನಮ್ಮ ನೆರೆ ತಿನ್ನಿಸಿ ಹಿಂಗೆ ಸಿರಿಂಜ್ ಒಳಗೆ ನೀರು ಕುಡಿಸ್ತಿದ್ರು. ಅದು ಜಾಸ್ತಿ ತಿನ್ನಲಿಲ್ಲ ರೀ, ಸ್ವಲ್ಪ 1-2 ಸಿರಿಂಜನ್ನು ತಿಂತಷ್ಟೇ. ಅದನ್ನು ಇವತ್ತಿನ ಸ್ಟಾರ್ಟಿಂಗ್ ತಿನ್ನಿಸ್ತಿದ್ದೀವಲ್ಲ ನಾವು, ಅದಕ್ಕಿನ್ನೂ ರೂಢಿ ಇಲ್ಲ, ಏನಿಲ್ಲ. ನೋಡಿ ಅವನ ಬಟ್ಟೆ ಮೇಲೆಲ್ಲ ಬಿಸ್ಕೆಟ್ ಎಲ್ಲ ಚೆಲ್ಲೈತದು. ಒಳಗಡೆ ನೋಡಿ, ಸುಮ್ಮನೆ ಕುಂತೈತಿ ನೋಡ್ರಿ ಒಳಗಡೆಗೆ. ಎಷ್ಟು ತಿನ್ನದ್ರಿ ಇದು ನೋಡಿ. ನಮ್ಮ ಪಾರಿವಾಳದ ಮರಿ 11 ದಿವಸ ಆಗಿದೆ. 11 ದಿವಸಕ್ಕೆ ಎಷ್ಟು ದೊಡ್ಡದಾಗಿದೆ, ಕೂದಲೆಲ್ಲ ಬಂದೆವು. ಕೊಡ್ತದೆ ನೋಡಿ. ಸಾಯಂಕಾಲ ಮತ್ತೆ ಅವ್ನು ದೊಡ್ಡ ಬಿಟ್ಟಿದ್ವಲ್ಲ, ಅಮ್ಮರನ್ನೇ ನೋಡಿ, ಅರಪ್ಪಾಜಿ ಬಿಟ್ಟಿದ್ದೀವಿ ನಾವು. ಗುಟ್ಟಕ್ಕೆ ಕೊಡ್ತಾಯಿದ್ದಾವೆ ನೋಡಿ. ಅವು ತಿಂದು ನೀರು ಕುಡಿದ್ರ ಕಾರಣ ಮಕ್ಕಳಿಗೆ ತಿನ್ನಿಸ್ತದ ಹೋಗಿ. ಹಂಗೆ ಅವು ಜೋಪಾನ ಮಾಡೋದು. ಪ್ರಾಣಿಗಳು, ಇವು ಪಕ್ಷಿಗಳು ಅಷ್ಟೇ ಈ ಥರ ಮಾಡ್ತವೆ. ಕೋಳಿಗಳೆಲ್ಲ ಈ ಥರ ಎಲ್ಲ ಮಾಡಲ್ಲ. ಅವೇ ಕೋಳಿನೇ ತಿಂತವೆ, ಆರಿಸ್ಕೊಂಬಿಟ್ಟು. ಸಣ್ಣ ಮರಿ ಇರ್ತಾವಲ್ಲ, ಸಣ್ಣ ಕಾಳು ಹಾಕಿದ್ರೆ ಅವೇ ತಿಂತವೆ. ಇವು ಒಂಥರ, ಅವು ಒಂಥರ, ಕೋಳಿನೇ ಒಂಥರ, ಇವೇ ಒಂಥರ ಡಿಫ್ರೆಂಟ್. ಇಲ್ಲಿಗೆ ಲಾಗ್ನ ಮುಗಿಸ್ತಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.
ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.